ಒಂದಷ್ಟು ಸಂಗತಿಗಳನ್ನ ಹೇಳಬೇಕು. ರಾಜಕೀಯ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಯತೀಂದ್ರ ಮೈಸೂರಿನಿಂದ ಕಣಕ್ಕಿಳಿತಾರೆ ಅನ್ನುವಂಥ ಮಾತು ಬಹಳ ದಟ್ಟವಾಗಿ ಕೇಳಿಬಂದಿತ್ತು. ಅದಲ್ಲ ಆದಮೇಲಿಂದ ಒಂದಿಷ್ಟು ಪ್ರಿಪ್ರೇಷನ್ಸ್ ಕೂಡ ಶುರು ಮಾಡ್ಕೊಂಡಿದ್ರು. ಆದರೆ ಈಗ ಸಿದ್ದರಾಮಯ್ಯ ಕೆಲವ್ರ ಹತ್ರ ಹೇಳಿದಾರಂತೆ, ಯಾವುದೇ ಕಾರಣಕ್ಕೂ ನನ್ನ ಮಗ ಸ್ಪರ್ಧೆಗೆ ಇಳಿಬಾರ್ದು, ಯಾಕಂದರೆ ಪರಿಸ್ಥಿತಿಗಳು ನಾವು ಅಂದ್ಕೊಂಡಂಗೆ ಸುಗಮವಾಗಿಲ್ಲ, ಪರಿಸ್ಥಿತಿಗಳು ಸರಿ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿದೆ. ಇನ್ನು ಇದೇ ರೀತಿ ಆಗಿಬಿಟ್ರೆ ನಿಖಿಲ್ ಕುಮಾರಸ್ವಾಮಿ ಹೆಂಗೆ ಟಾರ್ಗೆಟ್ ಆದ್ರಲ್ಲ ಹಂಗೆ ನನ್ನ ಮಗನೂ ಟಾರ್ಗೆಟ್ ಆಗ್ತಾನೆ ಅನ್ನುವಂಥ ಭಯ ಭೀತಿ ಮುಖ್ಯಮಂತ್ರಿಗಳನ್ನು ಕಾಡ್ತಾ ಇದೆಯಂತೆ. ಒಂದು ಸಂಗತಿನ ನಾವು ಗಮನ ಇಟ್ಟು ನೋಡಲೇಬೇಕು. ಎಂಥ ಅಪಮಾನಕರ ಸಂಗತಿ ಇದು ಅಂತಂದರೆ, ಇದೇ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಯಾವ ವೇದಿಕೆಯಲ್ಲಿ ಯಾವ ರಾಜಕಾರಣಿಗಳು ಹೊಗಳಿಲ್ಲ ಹೇಳಿ? ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿರಲಿ, ಡಿ ಕೆ ಶಿವಕುಮಾರ್ ಅವರಾಗಿರಲಿ ಎಷ್ಟು ಬಾರಿ ಹೊಗಳಿಲ್ಲ. ಯಾಕಂದರೆ ಈ ಮೈಸೂರಿನಲ್ಲಿ ಇವ್ರು ಕಟ್ಟಿರುವಂಥ ಆಸ್ಪತ್ರೆ ಇದೆಯಲ್ಲ, ಆಸ್ಪತ್ರೆ ಯಾವ ಈ ದೊಡ್ಡವ್ರ ಆಸ್ಪತ್ರೆಗಳು ಕಟ್ತಾರಲ್ಲ ಅದಕ್ಕೆ ಕಡಿಮೆ ಇಲ್ಲ, ಆ ರೀತಿಯಲ್ಲಿ ಆಸ್ಪತ್ರೆ ರೆಡಿಯಾಗಿರುವಂಥದ್ದು. ಇವರು ಅದ್ಭುತ ಕೆಲಸ ಕಾರ್ಯಗಳಿದೆಯಲ್ಲ ಅದು ಎಲ್ಲ ಕಡೆಗೂ ಕೂಡ ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ ಮಂಜುನಾಥ್ ಅವ್ರನ್ನ. ಈಗ ಎಲ್ಲಿ ಮಂಜುನಾಥ್ ಅವರು ಚುನಾವಣೆ ನಿಂತು ಬಿಡ್ತಾರೋ ಅನ್ನುವಂಥ ಭಯ ಭೀತಿ ಎಲ್ಲೊಂದು ಕಡೆಗೆ ಈ ಸರ್ಕಾರಕ್ಕೂ ಕೂಡ ಕಾಡ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿನೇ ನಾವು ಈ ಜಯದೇವ ಆಸ್ಪತ್ರೆಯ ಕಾಮಗಾರಿಗಳಿದೆಯಲ್ಲ ಆ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ತನಿಖೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗ ಸರ್ಕಾರ ಹೇಳ್ತಾ ಇದೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ? ಇನ್ನೊಬ್ಬ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯನಾ? ಇಂಥ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಸಾಧ್ಯನಾ? ಎಲ್ಲಿತ್ತು ಜಯದೇವ? ಎಲ್ಲಿಗೆ ಬಂದು ನಿಂತಿದೆ? ಇದು ರಾಜಕಾರಣ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅದು ತೊಂದರೆ ಕೊಡುತ್ತೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್.